ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪ್ರಮುಖವಾಗಿ ಆದಾಯ ಮೀರಿ ಗಳಿಸಿದಂಥ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಅವರ ಮೇಲಿರುವಂಥ ಕೇಸನ್ನು ವಾಪಸ್ ತೆಗೆದುಕೊಂಡ್ಬಿಟ್ಟಿತ್ತು. ಅಂದರೆ ಯಾವುದೇ ರೀತಿಯಂಥ ತನಿಖೆ ಮಾಡೋದಕ್ಕೆ ಆ ಕೇಸನ್ನು ವಾಪಸ್ ಬರ್ಕೊಂಡಿತ್ತು. ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲಾದಂಥ ಘಟನೆ. ಈಗ ಈ ನಿರ್ಧಾರವನ್ನು ಪ್ರಶ್ನಿಸಿ CBI ಕರ್ನಾಟಕ ಹೈಕೋರ್ಟ್ನ ಮೆಟ್ಟಿಲೇರಿತ್ತು. ರಾಜ್ಯ ಸರ್ಕಾರ ಈಗ CBI ತನಿಖೆ ಕೊಟ್ಟಿರುವಂಥ ಆದೇಶವನ್ನು ಅಥವಾ CBI ತನಿಖೆಗೆ ಏನು ವಹಿಸಿತ್ತು ಅದನ್ನು ರದ್ದು ಮಾಡಿದೆ. ಹೀಗಾಗಿ ಈಗಾಗಲೇ 90% ತನಿಖೆ ಮಾಡಿಬಿಟ್ಟಿದ್ದೀವಿ, ಮುಂದುವರಿಸೋದಕ್ಕೆ ಅನುಮತಿ ಕೊಡಿ ಅಂತ ಹೈಕೋರ್ಟಲ್ಲಿ CBI ಅರ್ಜಿ ಸಲ್ಲಿಸಿತ್ತು. ಜೊತೆಗೆ ಯತ್ನಾಳ್ ಕೂಡ ಒಂದು ಅರ್ಜಿಯನ್ನು ಹಾಕಿದ್ರು. ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿರುವಂಥ ಹೈಕೋರ್ಟ್ ಈಗ ಈ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರಲ್ಲ, ಹೀಗಾಗಿ ಇದೇನಿದ್ರೂ ಕೂಡ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಕೇಳಬೇಕು ಅಂತ ಸೂಚನೆ ಕೊಟ್ಟಿದೆ. ಇದರಿಂದಾಗಿ ಸದ್ಯಕ್ಕೆ DCM ಡಿ ಕೆ ಶಿವಕುಮಾರ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಹಾಗಾದ್ರೆ ಮುಂದೇನಾಗತ್ತೆ ನೋಡೋಣ ಬನ್ನಿ ಈ ಸ್ಟೋರಿಲಿ. ತಾತ್ಕಾಲಿಕ ರಿಲೀಫ್ ಕೊಂಚ ನಿರಾಳ. ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ ಇದೀಗ DCM ಡಿ ಕೆ ಶಿವಕುಮಾರ್ಗೆ ಸದ್ಯ ರಿಲೀಫ್ ಸಿಕ್ಕಿದೆ. ಡಿಕೆಶಿ ವಿರುದ್ಧ CBI ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಿಭಾಗೀಯ ಪೀಠ ವಜಾಗೊಳಿಸಿ ಆದೇಶ ನೀಡಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ DKಗೆ ತಾತ್ಕಾಲಿಕ ರಿಲೀಫ್. ಅರ್ಜಿ ವಜಾ, ಸುಪ್ರೀಂಗೆ ಹೋಗುವಂತೆ ಹೈಕೋರ್ಟ್ ಸೂಚನೆ. ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಕೆಶಿ ವಿರುದ್ಧ CBI ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡೋ ಮೂಲಕ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಇಲ್ಲಿ ವಿಚಾರಣೆ ಮಾಡೋಕೆ ಅರ್ಹ ಆಗಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಮಾಡೋದು ಸೂಕ್ತ ಆಗಿದೆ. ರಾಜ್ಯ ಸರ್ಕಾರ ಹಾಗೂ CBI ನಡುವಿನ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಮಾಡಬೇಕು. ಹೈಕೋರ್ಟ್ನಲ್ಲಿ ತೀರ್ಮಾನ ಮಾಡೋದು ಸೂಕ್ತವಲ್ಲ ಅಂತ ನ್ಯಾಯಮೂರ್ತಿ ಕೆ ಸೋಮಶೇಖರ್, ನ್ಯಾಯಮೂರ್ತಿ ಉಮೇಶ್ ಎಂ ಅಡಿಗ ಅವರಿರುವ ಪೀಠ ಆದೇಶ ನೀಡಿದೆ. ಪ್ರಕರಣ ಸಂಬಂಧ CBI ಹಾಗೂ ಬಿಜೆಪಿ ಶಾಸಕ ಯತ್ನಾಳ್ ಸಲ್ಲಿಸಿರೋ ರಿಟ್ ಅರ್ಜಿಯನ್ನ ವಜಾ ಮಾಡಲಾಗಿದೆ. ನಮ್ಮ ಮೇಲೆ ಬೇಕಾದಷ್ಟು ಷಡ್ಯಂತ್ರವನ್ನ ಬಿಜೆಪಿ ಸರ್ಕಾರ ಮಾಡಿಕೊಂಡು ಬರ್ತಾ ಇದೆ. CBI ಇಂದ ವಾಪಸ್ ಲೋಕಾಯುಕ್ತಕ್ಕೆ ಮಾಡಿದ್ದಾರೆ. ಲೋಕಾಯುಕ್ತ ಅವರು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಯತ್ನಾಳ್ಗೂ ಇದಕ್ಕೂ ಏನು ಸಂಬಂಧ? ಜೈಲು ಒಳಗಡೆ ಇದ್ನಲ್ಲ ತಿಹಾರಲ್ಲಿ, ಅವತ್ತು ನಾನು ವೀಕನ್ ಆಗಿಲ್ಲ, ಇವತ್ತು ಆಗಿಲ್ಲ, ಮುಂದಕ್ಕೂ ಆಗಲ್ಲ. ನನಗೆ ದೇವರು, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ದೇವರ ಬಗ್ಗೆ ನಂಬಿಕೆ ಇದೆ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ಹೈಕೋರ್ಟ್ನಿಂದ ತೀರ್ಪು ಬರೋ ಮುಂಚೆ ಮಾತನಾಡಿದ DCM ಡಿಕೆಶಿ, ನನಗೆ ದೇವರು, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಕೋರ್ಟ್ ಏನೇ ತೀರ್ಪು ನೀಡಿದ್ರು ಪ್ರಸಾದದಂತೆ ಸ್ವೀಕಾರ ಮಾಡ್ತೀನಿ ಅಂದ್ರು. ನೋಡಪ್ಪ, ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ಅವ್ರು ಏನು ಕೊಟ್ಟರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಹಾಗಾದ್ರೆ DCM DK ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಏನು ಅನ್ನೋದನ್ನ ನೋಡೋದಾದ್ರೆ, ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ DCM ಡಿಕೆಶಿ ವಿರುದ್ಧ FIR ದಾಖಲಾಗಿತ್ತು. ರಾಜ್ಯ ಸರ್ಕಾರದ ಸಮ್ಮತಿ ಪಡೆದು DCM ವಿರುದ್ಧ FIR ದಾಖಲಿಸಲಾಗಿತ್ತು. 2013-2018 ಅವಧಿಯಲ್ಲಿ ಗಳಿಸಿದ್ದ 74.93 ಕೋಟಿ ಆದಾಯ ಮೀರಿ ಆಸ್ತಿ ಗಳಿಕೆ ಸಂಬಂಧ FIR ದಾಖಲಾಗಿತ್ತು. ಇನ್ನು ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯದ ಹಂತದಲ್ಲಿದೆ. ಪ್ರಕರಣ ಸಂಬಂಧ ಸರ್ಕಾರದ ಸಮ್ಮತಿ ಪ್ರಶ್ನಿಸಿ ಹೈಕೋರ್ಟ್ಗೆ DCM DK ರಿಟ್ ಅರ್ಜಿ ಸಲ್ಲಿಸಿದ್ರು. ಆದರೆ DK ಸಲ್ಲಿಸಿರೋ ರಿಟ್ ಅರ್ಜಿಯನ್ನ ಏಕಸದಸ್ಯ ಪೀಠ ವಜಾಗೊಳಿಸಿತ್ತು. ನಂತರ DCM ಡಿಕೆಶಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ರು. ನಂತರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ CBI ತನಿಖೆಗೆ ನೀಡಿದ್ದ ಸಮ್ಮತಿ ಹಿಂಪಡೆಯಲಾಗಿತ್ತು. ಸಮ್ಮತಿ ಹಿಂಪಡೆದು ಲೋಕಾಯುಕ್ತ ಪೊಲೀಸರ ತನಿಖೆಗೆ ನಿರ್ಧಾರ ಮಾಡಲಾಗಿತ್ತು. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ CBI ಯತ್ನಾಳ್ ರಿಟ್ ಅರ್ಜಿ ಸಲ್ಲಿಸಿದ್ರು. ಒಟ್ಟಾರೆಯಾಗಿ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ ಇದೀಗ DCM DK ಶಿವಕುಮಾರ್ಗೆ ಸದ್ಯ ರಿಲೀಫ್ ಸಿಕ್ಕಿದೆ. ಡಿಕೆಶಿ ವಿರುದ್ಧ CBI ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ವಿಭಾಗೀಯ ಪೀಠ ವಜಾಗೊಳಿಸಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತೆ ತೀರ್ಪು ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್ TV9. ಇನ್ನು DCM DK ಶಿವಕುಮಾರ್ ಈ ಕೇಸ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಬಂದಿರುವಂಥ ತೀರ್ಪಿನ ಬಳಿಕ ಮಾತನಾಡಿದ್ದಾರೆ. ಪ್ರಮುಖವಾಗಿ ಯತ್ನಾಳ್ ಅವ್ರ ಬಗ್ಗೆ ಮಾತನಾಡ್ತಾ, ನಮ್ಮ ಸ್ನೇಹಿತರೆ ನಮಗೆ ಜೀವನ ಪೂರ್ತಿ ಸಂಕಷ್ಟ ಕೊಡ್ತಾನೆ ಇರ್ತಾರೆ, ತೊಂದರೆ ಕೊಡ್ತಾನೆ ಇರ್ತಾರೆ, ಏನೇ ಆದರೂ ಕೂಡ ನಾನು ಎದುರಿಸಿ, ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನನ್ನ ಯಾರು ಕೂಡ ಜೀರ್ಣಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಮಾತನಾಡ್ತಾ ವಿವರವಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಯತ್ನಾಳ್ಗೂ ಇವರಿಗೂ ಏನು ಸಂಬಂಧ, ನಾನು ಸಾಯೋವರೆಗೂ
ಇದು ಇದ್ದಿದ್ದೇ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ಮೇಲೆ ಬೇಕಾದಷ್ಟು ಷಡ್ಯಂತ್ರವನ್ನು ಬಿಜೆಪಿ ಸರ್ಕಾರ ಮಾಡಿಕೊಂಡು ಬರ್ತಾ ಇದೆ. ಯತ್ನಾಳ್ಗೂ ಇದಕ್ಕೂ ಏನು ಸಂಬಂಧ? ನನ್ನ ಯಾರೂ ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ. ನಾನು ಸಾಯೋವರೆಗೂ ನನ್ನ ಮೇಲೆ ದಿನ ನಮ್ಮ ಸ್ನೇಹಿತರುಗಳು ಈ ರೀತಿ ನಂಗೆ ತೊಂದರೆ ಕೊಡ್ತಾನೇ ಇರ್ತಾರೆ. ಇದನ್ನು ನಾವು ಎದುರಿಸಲೇಬೇಕು, ಹೋರಾಟ ಮಾಡಲೇಬೇಕು. ಜೈಲು ಒಳಗಡೆ ಇದ್ನಲ್ಲ ತಿಹಾರಲ್ಲಿ, ಅವತ್ತು ನಾನು ವೀಕನ್ ಆಗಿಲ್ಲ, ಇವತ್ತೂ ಆಗಿಲ್ಲ, ಮುಂದಕ್ಕೂ ಆಗಲ್ಲ. ಏನು ದೊಡ್ಡ ತಲೆ ಕೆಡಿಸ್ಕೊಳ್ಳೋಂಥ ಲಾಲ ಇದು. ಸರ್ಕಾರ ಕೊಟ್ಟ ಪರ್ಮಿಷನ್ನ ವಿಡ್ರಾ ಮಾಡಿ ಬೇರೆಯವ್ರು ಕೊಟ್ಟಿದೆ. ಇನ್ವೆಸ್ಟಿಗೇಷನ್ ಮಾಡಿಬಿಡಿ ಅಂತ ಸರ್ಕಾರ ಹೇಳಿಲ್ಲ. ಅದಕ್ಕೆಲ್ಲ ಅವರು ಸರ್ಕಾರನೂ ಬೇಕಾದಷ್ಟು ಲೀಗಲ್ ಒಪಿನಿಯನ್ ತೆಗೆದುಕೊಂಡಿತ್ತು. ನಮ್ಮ ಮೇಲೆ